ಸಿಎಂ ಪಟ್ಟಕ್ಕಾಗಿ ದೇವರ ಮೊರೆ ಹೋದ್ರ ಡಿಕೆ ಶಿವಕುಮಾರ್ ಅವರಿಗೆ ಇದೇನು ಹೊಸದಲ್ಲ. ದೇವರ ಪೂಜೆ ಪುನಸ್ಕಾರಗಳು ಅಥವಾ ಹೋಮ ಹವನಗಳು ಇದೇನು ಹೊಸದಲ್ಲ. ಈಗ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಪಲ್ಲಕ್ಕಿಯನ್ನ ತರಿಸಿ ಡಿಕೆ ಶಿವಕುಮಾರ್ ಪೂಜೆ ಮಾಡಿದ್ದಾರೆ. ಮನೆಯಲ್ಲಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಪಲ್ಲಕ್ಕಿಗೆ ಪೂಜೆ ನೆರವೇರಿಸಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್. ತಮ್ಮ ನಿವಾಸಕ್ಕೆ ಪಲ್ಲಕ್ಕಿಯನ್ನ ತರಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಪೂಜೆ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಅವರ ಪತ್ನಿ ಪೂಜೆ ಸಲ್ಲಿಸಿದ್ದಾರೆ. ಅರ್ಚಕ ಯತೀಶ್ ಏನು ಈ ಪೂಜೆಗೆ ಅಂತ ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋಗಿದ್ರು. ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಡಿಸಿಎಂ ಪಟ್ಟದ ನಿರೀಕ್ಷೆಯಲ್ಲಿರುವ ಡಿಕೆ ಶಿವಕುಮಾರ್ ಅವರು ಈಗ ಸದ್ಯಕ್ಕೆ ಹಾಸನದ ಅರಸೀಕೆರೆಯ ಯಾದಪುರದ ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಮೊರೆ ಹೋಗಿದ್ದಾರೆ. ನಾನೀಗ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಇರುವಂತದ್ದು ನೋಡ್ಬೋದು. ಈ ಒಂದು ಮೂಲ ನಿನ್ನೆ ಏನು ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಹೋದಂತಹ ಒಂದು ಉತ್ಸವ ಮೂರ್ತಿ ಏನಿತ್ತು, ಬಸವೇಶ್ವರ ಸ್ವಾಮಿ ಶ್ರೀ ಸಿದ್ದೇಶ್ವರ ಸ್ವಾಮಿ, ಆ ಒಂದು ಸ್ವಾಮಿ ಮೂಲ ಸ್ಥಾನ ಇರುವಂತದ್ದು ಇಲ್ಲಿ. ಹಾಗೆ ಇಲ್ಲಿ ದೇವಾಲಯ ಕೂಡ ಇದೆ. ಬೆಟ್ಟದ ಮೇಲೆ ನೋಡ್ತಾ ಇರುವಂತಹ ಬೆಟ್ಟದ ಮೇಲೆ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಪಾದುಕೆಗಳು ಅಂದ್ರೆ ಬಂಡೆಯ ಮೇಲೆ ಮೂಡಿರುವಂತಹ ಪಾದುಕೆಗಳ ದೃಶ್ಯವೂ ಕೂಡ ಇರುವಂತದ್ದು. ಹೀಗಾಗಿ ಈ ಒಂದು ಸಿದ್ದೇಶ್ವರ ಸ್ವಾಮಿಯ ಮೊರೆ ಹೋದಂತವರು ಏನು ಸಿಎಂ ಆಗಿರುವಂತದ್ದು ಅಥವಾ ತಮಗೆ ಬಂದಂತಹ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡವರ ಸಂಖ್ಯೆ ಅಗಣಿತವಾಗಿದೆ. ಹೀಗಾಗಿ ಸಹಜವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಕಳೆದ 2 ತಿಂಗಳ ಹಿಂದೆ ಅರಸೀಕೆರೆಗೆ ಬಂದಾಗ ಏನು ಒಂದು ಗೌಪ್ಯವಾಗಿ ಬಂದು ಈ ಸಿದ್ದೇಶ್ವರ ಸ್ವಾಮಿ ಮೊರೆ ಹೋಗಿದ್ದಾರೆ. ಅದರಂತೆ ಈಗ ಈ ಒಂದು ಸಿಎಂ ಪಟ್ಟಕ್ಕಾಗಿ ಜಟಾಪಟಿ ಸಮಯದಲ್ಲೇ ಈಗ ಅವರು ಸಿದ್ದೇಶ್ವರ ಸ್ವಾಮಿ ಮೊರೆಯನ್ನ ಹೋಗಿದ್ದಾರೆ. ಈಗಾಗಲೇ ಮಾಜಿ ಸಿಎಂ ಆದಂತಹ ಬೊಮ್ಮಾಯಿ ಅವರು ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಇಂತಹ ಮಹನೀಯ ರಾಜಕೀಯ ವ್ಯಕ್ತಿಗಳು ಕೂಡ ಈ ಒಂದು ಸಿದ್ದೇಶ್ವರ ಸ್ವಾಮಿ ಮೊರೆ ಹೋಗಿ ಇಲ್ಲಿ ದೇವರ ಆಶೀರ್ವಾದ ಪಡೆದು ಏನು ಒಂದು ತಮ್ಮ ಕಷ್ಟವನ್ನ ಪರಿಹರಿಸಿಕೊಂಡಿದ್ದಾರೆ ಅನ್ನುವಂಥದ್ದು. ಅದರಂತೆ ಇವತ್ತು ಬೆಂಗಳೂರಿಗೆ ನಿನ್ನೆ ಡಿಕೆ ಶಿವಕುಮಾರ ನಿವಾಸದಲ್ಲಿ ಈ ಒಂದು ಸಿದ್ದೇಶ್ವರ ಸ್ವಾಮಿ ದೇವರ ಒಂದು ಉತ್ಸವ ಮೂರ್ತಿ ಏನಿದೆ ಅದರ ವಿಶೇಷ ಪೂಜೆ ನಡೆದಿದೆ. ಆ ಬಗ್ಗೆ ಈಗಾಗಲೇ ಇಲ್ಲಿನ ಅರ್ಚಕರು ಮಾಹಿತಿಯನ್ನ ನೀಡಿರುವಂತದ್ದು. ಹೀಗಾಗಿ ಮುಂದೆ ಆದ್ರೂ ಕೂಡ ಸಿದ್ದೇಶ್ವರ ಸ್ವಾಮಿ ಡಿಕೆಶಿ ಅವರಿಗೆ ಕರುಣಿಸ್ತಾನ ಅನ್ನುವಂತ ಒಂದು ಸಹಜವಾದ ಒಂದು ಕುತೂಹಲ ಪ್ರಶ್ನೆ ಮೂಡಿರುವಂತದ್ದು. ಸಿದ್ದೇಶ್ವರ ಸ್ವಾಮಿ ಆಶೀರ್ವಾದ ಡಿಕೆಶಿ ಅವರಿಗೆ ಸಿಗುತ್ತಾ, ಸಿಎಂ ಪಟ್ಟ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸುಮಾರು 20 ನಿಮಿಷಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಗೆ ಪೂಜೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ಡಿಕೆ ಶಿವಕುಮಾರ್ ದಂಪತಿ 20 ನಿಮಿಷ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಅರ್ಚಕ ಯತೀಶ್ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ಸಂಕಲ್ಪದೊಂದಿಗೆ ಪೂಜೆ ಸಲ್ಲಿಸಿದ್ರೋ ಗೊತ್ತಿಲ್ಲ. ಆದ್ರೆ ಯಾವುದೇ ಸಂಕಲ್ಪ ಇದ್ರೂ ಕೂಡ ಈಡೇರಿಸುವ ಶಕ್ತಿಯನ್ನ ದೇವರು ಹೊಂದಿದ್ದಾನೆ ಅಂತ ಅರ್ಚಕ ಯತೀಶ್ ಹೇಳಿದ್ದಾರೆ. ಪುನಸ್ಕಾರ ಅಂತ ಅವರು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು, ಮನೆ ಕರೆಸ್ತೀವಿ ಅಂತ ಹೇಳಿ ಮಾಡ್ಕೊಂಡು ಹೋಗಿದ್ರು. ಹಂಗಾಗಿ ಅವ್ರ ಮೇಲೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಂಗಳಾರತಿ ಮಾಡ್ಕೊಂಡು ನಂತರ ಬಂದ್ರು. ಅಲ್ಲಿಂದ ದರ್ಶನ ಮಾಡ್ಕೊಂಡ್ ಬಂದ್ರು. ಅಲ್ಲಿಂದ ಮುಂದೆ ಏನು ಪೂಜೆ ಪುನಸ್ಕಾರ ಏನು ಮಾಡ್ಲಿಲ್ಲ. ಅವ್ರು ದರ್ಶನ ಪಟ್ರು, ಸಂಕಲ್ಪ ಮಾಡ್ಕೊಂಡು 2-3 ತಿಂಗಳಿಂದ ಬಂದಿದ್ರು. ಅವರು ಸಂಕಲ್ಪ ಮಾಡ್ಕೊಂಡು ಇಲ್ಲ ಅರಸೀಕೆರೆ ತಾಲೂಕಿನಲ್ಲಿ ಫಂಕ್ಷನ್ ಇತ್ತು. ಹಂಗಾಗಿ ಫಂಕ್ಷನ್ ಮುಗಿಸ್ಕೊಂಡ ನಂತರ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಬಂದಿದ್ರು. ಅವತ್ತಿನ ದಿನದಲ್ಲಿ ಬಂದು ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಂಡು ಡಿಕೆಶಿ ಅವರು ಅಷ್ಟೇ. ಈಗ ಇಲ್ಲಿಗೆ ಮನೆಗೆ ಹೋಗಿದ್ದು ಉತ್ಸವ ಮೂರ್ತಿ. ಉತ್ಸವ ಮೂರ್ತಿ ಬಸವೇಶ್ವರ ಸ್ವಾಮಿ, ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಪೂಜೆ ಪುನಸ್ಕಾರ ಅಂತ ಅವರು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು, ಮನೆ ಕರೆಸ್ತೀವಿ ಅಂತ ಹೇಳಿ ಮಾಡ್ಕೊಂಡು ಹೋಗಿದ್ರು. ಹಂಗಾಗಿ ಅವ್ರ ಮೇಲೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಂಗಳಾರತಿ ಮಾಡ್ಕೊಂಡು ನಂತರ ಬಂದ್ರು. ಅಲ್ಲಿಂದ ದರ್ಶನ ಮಾಡ್ಕೊಂಡ್ ಬಂದ್ರು. ಅಲ್ಲಿಂದ ಮುಂದೆ ಏನು ಪೂಜೆ ಪುನಸ್ಕಾರ ಆಗೋದು ಎಡವರ ಈ ಪ್ರಶ್ನೆ ಅಲ್ಲ. ಪ್ರತಿಯೊಂದಕ್ಕೂ ಇದು ಸೂರ್ಯ ಚಂದ್ರ ಹುಟ್ಟಿದಾಗಿನಿಂದಲೂ ಇದ್ರ ಪವಾಡ ಬಹಳ. ಅಂದಿನಿಂದಲೂ ಭಕ್ತಾದಿಗಳು ಲಕ್ಷಾಂತರ ಜನ ಬಂದು ಹೋಗೋ ಸ್ಥಳ. ಈಗ ಬರ್ತಾ ಈಗ ದಿನೇ ಅಂತೂ ಅವ್ರ ಕಷ್ಟ ಸುಖಕ್ಕೆ ಬಹಳ ಸ್ಪಂದಿಸಿರು. ಈಗ ಬಂದು ಹೋದವ್ರಿಗೆ ಕಷ್ಟ ಕೇಳಿದಂತ ಇದಕ್ಕೆ ಅವ್ರು ಒಂದು ಟೈಮ್ ಕೊಡೋರು. ಅದು ಕರೆಕ್ಟ್ ತಕ್ಕಾಗಿ ಪರಿಹಾರ ಆಗಿರೋದು ಬಹಳ ಇದಾವೆ. ಹಿಂಗಾಗಿ ಆಯ್ತು ಬರ್ತಾ ರಾಜಕೀಯರು ಕೊನೆಗೆ ಅನುಕೂಲ ಆಗೋ ಪರಿಸ್ಥಿತಿ ಬಂದಾಗ ರಾಜಕೀಯ ಇಲ್ಲಿ ಬರೋಕ್ ಶುರುವಾದ್ರು. ಸಿಎಂ ಆಗೋದು ಎಡವರ ಈ ಪ್ರಶ್ನೆ ಅಲ್ಲ. ಪ್ರತಿಯೊಂದಕ್ಕೂ ಇದು ಸೂರ್ಯ ಚಂದ್ರ ಹುಟ್ಟಿದಾಗಿನಿಂದಲೂ ಇದ್ರ ಪವಾಡ ಬಹಳ.
ಅಂದಿನಿಂದಲೂ ಭಕ್ತಾದಿಗಳು ಲಕ್ಷಾಂತರ ಜನ ಬಂದು ಹೋಗೋ ಸ್ಥಳ. ಈಗ ಬರ್ತಾ ಬರ್ತಾ ಈಗ ದಿನೇ ಅಂತೂ ಅವ್ರ ಕಷ್ಟ ಸುಖಕ್ಕೆ ಬಹಳ ಸ್ಪಂದಿಸಿರು. ಇಲ್ಲಿ ಬಂದು ಹೋದವ್ರಿಗೆ ಕಷ್ಟ ಕೇಳಿದಂತ ಇದಕ್ಕೆ ಅವರು ಒಂದು ಟೈಮ್ ಕೊಡೋರು. ಅದು ಕರೆಕ್ಟ್ ಒಂದು ಸಹಜವಾದ ಒಂದು ಕುತೂಹಲ ಪ್ರಶ್ನೆ ಮೂಡಿರುವಂತದ್ದು, ಸಿದ್ದೇಶ್ವರ ಸ್ವಾಮಿ ಆಶೀರ್ವಾದ DKಶಿ ಅವರಿಗೆ ಸಿಗುತ್ತಾ, CM ಪಟ್ಟ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಸುಮಾರು 20 ನಿಮಿಷಗಳ ಕಾಲ DCM DK ಶಿವಕುಮಾರ್ ಅವರು ಈ ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಗೆ ಪೂಜೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. DK ಶಿವಕುಮಾರ್ ದಂಪತಿ 20 ನಿಮಿಷ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಅರ್ಚಕ ಯತೀಶ್ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ಸಂಕಲ್ಪದೊಂದಿಗೆ ಪೂಜೆ ಸಲ್ಲಿಸಿದ್ರೋ ಗೊತ್ತಿಲ್ಲ, ಆದ್ರೆ ಯಾವುದೇ ಸಂಕಲ್ಪ ಇದ್ರೂ ಕೂಡ ಈಡೇರಿಸುವ ಶಕ್ತಿಯನ್ನ ದೇವರು ಹೊಂದಿದ್ದಾನೆ ಅಂತ ಅರ್ಚಕ ಯತೀಶ್ ಹೇಳಿದ್ದಾರೆ. ಪುನಸ್ಕಾರ ಅಂತ ಅವರು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು, ಮನೆ ಕರೆಸ್ತೀವಿ ಅಂತ ಹೇಳಿ ಮಾಡ್ಕೊಂಡು ಹೋಗಿದ್ರು. ಹಂಗಾಗಿ ಅವ್ರ ಮೇಲೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಂಗಳಾರತಿ ಮಾಡ್ಕೊಂಡು ನಂತರ ಬಂದ್ರು. ಅಲ್ಲಿಂದ ದರ್ಶನ ಮಾಡ್ಕೊಂಡ್ ಬಂದ್ರು. ಅಲ್ಲಿಂದ ಮುಂದೆ ಏನು ಪೂಜೆ ಪುನಸ್ಕಾರ ಏನು ಮಾಡ್ಲಿಲ್ಲ. ಅವ್ರು ದರ್ಶನ ಪಟ್ರು, ಸಂಕಲ್ಪ ಮಾಡ್ಕೊಂಡು 2-3 ತಿಂಗಳಿಂದ ಬಂದಿದ್ರು. ಅವರು ಸಂಕಲ್ಪ ಮಾಡ್ಕೊಂಡು ಇಲ್ಲ ಅರಸೀಕೆರೆ ತಾಲೂಕಿನಲ್ಲಿ ಫಂಕ್ಷನ್ ಇತ್ತು. ಹಂಗಾಗಿ ಫಂಕ್ಷನ್ ಮುಗಿಸ್ಕೊಂಡ ನಂತರ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ರು. ಅವತ್ತಿನ ದಿನದಲ್ಲಿ ಬಂದು ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಂಡು DKಶಿ ಅವರು. ಈಗ ಇಲ್ಲಿಗ ಮನೆಗೆ ಹೋಗಿದ್ದು ಉತ್ಸವ ಮೂರ್ತಿ. ಉತ್ಸವ ಮೂರ್ತಿ ಬಸವೇಶ್ವರ ಸ್ವಾಮಿ. ಜಂಕ ಸಿದ್ದೇಶ್ವರ ಸ್ವಾಮಿ ಪೂಜೆ ಪುನಸ್ಕಾರ ಅಂತ ಅವರು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು, ಮನೆ ಕರೆಸ್ತೀವಿ ಅಂತ ಹೇಳಿ ಮಾಡ್ಕೊಂಡು ಹೋಗಿದ್ರು. ಹಂಗಾಗಿ ಅವ್ರ ಮೇಲೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಂಗಳಾರತಿ ಮಾಡ್ಕೊಂಡು ನಂತರ ಬಂದ್ರು. ಅಲ್ಲಿಂದ ದರ್ಶನ ಮಾಡ್ಕೊಂಡ್ ಬಂದ್ರು. ಅಲ್ಲಿಂದ ಮುಂದೆ ಏನು ಪೂಜೆ ಪುನಸ್ಕಾರ ಏನು ಆಗೋದು ಎಡವರ ಈ ಪ್ರಶ್ನೆ ಅಲ್ಲ. ಪ್ರತಿಯೊಂದಕ್ಕೂ ಇದು ಸೂರ್ಯ ಚಂದ್ರ ಹುಟ್ಟಿದಾಗಿನಿಂದಲೂ ಇದ್ರ ಪವಾಡ ಬಹಳ. ಅಂದಿನಿಂದಲೂ ಭಕ್ತಾದಿಗಳು ಲಕ್ಷಾಂತರ ಜನ ಬಂದು ಹೋಗೋ ಸ್ಥಳ. ಈಗ ಬರ್ತಾ ಈಗ ದಿನೇ ಅಂತೂ ಅವ್ರ ಕಷ್ಟ ಸುಖಕ್ಕೆ ಬಹಳ ಸ್ಪಂದಿಸಿರು. ಇಲ್ಲಿ ಬಂದು ಹೋದವ್ರಿಗೆ ಕಷ್ಟ ಕೇಳಿದಂತ ಇದಕ್ಕೆ ಅವರು ಒಂದು ಟೈಮ್ ಕೊಡೋರು. ಅದು ಕರೆಕ್ಟ್ ತಕ್ಕಾಗಿ ಪರಿಹಾರ ಆಗಿರೋದು ಬಹಳ ಇದಾವೆ. ಹಿಂಗಾಗಿ ಆಯ್ತು ಬರ್ತಾ ರಾಜಕೀಯರು ಕೊನೆಗೆ ಅನುಕೂಲ ಆಗೋ ಪರಿಸ್ಥಿತಿ ಬಂದಾಗ ರಾಜಕೀಯ ಇಲ್ಲಿ ಬರೋಕ್ ಶುರುವಾದ್ರು. CM ಆಗೋದು ಎಡವರ ಈ ಪ್ರಶ್ನೆ ಅಲ್ಲ. ಪ್ರತಿಯೊಂದಕ್ಕೂ ಇದು ಸೂರ್ಯ ಚಂದ್ರ ಹುಟ್ಟಿದಾಗಿನಿಂದಲೂ ಇದ್ರ ಪವಾಡ ಬಹಳ. ಅಂದಿನಿಂದಲೂ ಭಕ್ತಾದಿಗಳು ಲಕ್ಷಾಂತರ ಜನ ಬಂದು ಹೋಗೋ ಸ್ಥಳ. ಈಗ ಬರ್ತಾ ಈಗ ದಿನೇ ಅಂತೂ ಅವ್ರ ಕಷ್ಟ ಸುಖಕ್ಕೆ ಬಹಳ ಸ್ಪಂದಿಸಿರು. ಇಲ್ಲಿ ಬಂದು ಹೋದವ್ರಿಗೆ ಕಷ್ಟ ಕೇಳಿದಂತ ಇದಕ್ಕೆ ಅವರು ಒಂದು ಟೈಮ್ ಕೊಡೋರು. ಅದು ಕರೆಕ್ಟ್